ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಮತ್ತೆ ನಮ್ಮ ಸರ್ಕಾರ 6 ತಿಂಗಳಾಗಿರ್ಬೋದು, 1 ವರ್ಷ ಆಗಿರ್ಬೋದು, ನಮ್ಮ ಸರ್ಕಾರ ಬರಬಹುದು. ಏನು ಎಕ್ಸಿಟ್ ಪಾಲ್ಸ್ ಏನ್ ಎರಡು ದಿವಸದಲ್ಲಿ ಹೆಂಗು ಫಲಿತಾಂಶ ಗೊತ್ತಾಗ್ಬಿಡ್ತದೆ. ಏನ್ ಬ್ಯಾನ್ ಮಾಡ್ಬೇಕಾ, ಏನು ಮಾಡಬೇಕು, ಜನರಿಗೆ ಏನ್ ಅನುಕೂಲ ಆಗ್ಬೇಕು ಅಂತ ಕೂಡ ನಾವು ವಿಚಾರ ಮಾಡ್ತಕ್ಕಂಥ ಒಂದು ಅತಿ ಅವಶ್ಯಕತೆ ಇದೆ. ನಮ್ಮ ಕಲ್ಯಾಣ ಕರ್ನಾಟಕ ಈ ಒಂದು ಅಭಿವೃದ್ಧಿಗಾಗಿ ಅಭಿವೃದ್ಧಿ ಮಂಡಳಿಗೆ 5,000 ನಮ್ಮ ಸರ್ಕಾರ ಕಡೆಯಿಂದ ಯಾವ ಒಂದು ರೀತಿಯಿಂದ ನಾವು ಹೇಳಿದ್ದೀವಿ. ಅದಕ್ಕೆ ಒಂದು ರಿವ್ಯೂ ಮೀಟಿಂಗ್ ನಾಡಿದ್ದು ಮಾನ್ಯ ಮುಖ್ಯಮಂತ್ರಿ ಅವರು ಕರೆದಿದ್ದಾರೆ. ಈ ಒಂದು ಆರ್ಟಿಕಲ್ 371 ತಿದ್ದುಪಡಿ ಆಗಿದೆ ಅಂದ್ರೆ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ, ದಿವಂಗತ ಧರ್ಮ್ ಸಿಂಗ್ ಸಾಹೇಬರಿಗೆ ಮತ್ತು ಇದು ಸರಿಯಾಗಿ ರೀತಿಯಿಂದ ಅನುಷ್ಠಾನ ಆಗಿರೋದು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತಹ ಸನ್ಮಾನ್ಯ ಸಿದ್ದರಾಮಯ್ಯ ಅವರು, ಉಪಮುಖ್ಯಮಂತ್ರಿಗಳಿಗೂ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳಲು ಇಷ್ಟಪಡುತ್ತೇನೆ. This video is sponsored by Mahalakshmi Jewelers, Manu Multi Speciality Hospital, KVN University, Shaheen Group of Institutions, Surat Khazana, Al Sharia Group of Institutions, Beg Neuropsychiatry Hospital, NK NEET Institute, and by Alimi Public School. ನಮಸ್ಕಾರ. ಚುನಾವಣೆ ಆದ ನಂತರ ಮತ್ತು ಫಲಿತಾಂಶ ಎಲ್ಲ ಬಂದ ನಂತರ, ನೀತಿ ಸಂಹಿತೆ ಲಿಫ್ಟ್ ಆದ ನಂತರ ಮೊದಲನೇ ಒಂದು ಪತ್ರಿಕಾಗೋಷ್ಠಿ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಮತ್ತು ವಿಶೇಷವಾಗಿ ತಮ್ಮೆಲ್ಲರ ಒಂದು ಕಳೆದ 2.5-3 ತಿಂಗಳು ತಮ್ಮೆಲ್ಲರ ಒಂದು ಸಹಕಾರ ಏನಿತ್ತು, ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಸಹಕರಿಸಿದಿರಿ, ನಮಗೆ ಬೆಂಬಲಿಸಿದಿರಿ. ನಮ್ಮ ಎಲ್ಲ ಒಂದು ಸಾಧಕ ಬಾಧಕಗಳನ್ನು ತಾವು ಎಲ್ಲ ಇದು ಮಾಡೋ ಒಂದು ಕಾರಣದಿಂದ ತಮ್ಮೆಲ್ಲರೂ ಕೂಡ ನಾನು ಧನ್ಯವಾದಗಳನ್ನು ಹೇಳುತ್ತೇನೆ. ನಾವು ಕಲಬುರಗಿಯಲ್ಲಿ ನಮ್ಮ ನೂತನಾಗಿ ಆಯ್ಕೆಯಾಗಿರುವಂತಹ ಸನ್ಮಾನ್ಯ ರಾಧಾಕೃಷ್ಣ ದೊಡ್ಡಮನಿ ಅವರು ಸುಮಾರು 27,205 ಮತಗಳ ಅಂತರದಿಂದ ಅವರು ಏನು ಗೆದ್ದಿದ್ದಾರೆ, ಅದು ಸಾಮಾನ್ಯ ಮಾತಲ್ಲ. ಯಾಕಂದರೆ ಅವರು ಗೆದ್ದಿದ್ದು ಸುಮಾರು ನಾವು 1 ಲಕ್ಷ ಮತಗಳು ಹಿಂದೆ ಇರ್ತಕ್ಕಂಥ, ನಾವು ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು 1 ಲಕ್ಷ ಮತಗಳ ಅಂತರದಿಂದ ಏನು ಸೋಲನ್ನು ಅನುಭವಿಸಿದ್ರು, ಅದನ್ನು ನಾವು ಮುರಿದು ಇವತ್ತಿನ ದಿವಸ ನಾವು ಗೆದ್ದಿದ್ದೀವಿ. ಅಂದರೆ ಇದು ಸುಮಾರು 1,25,000 ಮತಗಳ ಒಂದು ಅಂತರವಾಗಿದೆ. ಇದು ಸಾಮಾನ್ಯ ಮಾತಲ್ಲ. BJPಯವರು ಇಡೀ ರಾಷ್ಟ್ರ ಮಟ್ಟದ ಹಾಗೂ ರಾಜ್ಯ ಮಟ್ಟದ ಎಲ್ಲ ಸಂಪನ್ಮೂಲಗಳು, ಶಕ್ತಿಗಳನ್ನು ಅವರು ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ, ಯಾಕಂದರೆ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಕಾನ್ಸ್ಟಿಟ್ಯೂಯೆನ್ಸಿ. ನಮ್ಮ ಅಧ್ಯಕ್ಷರ AICC ಅಧ್ಯಕ್ಷರ ಒಂದು ಕ್ಷೇತ್ರ ಇದೆ ಅಂತ ಎಲ್ಲರ ಒಂದು ಕಣ್ಣ ನಮ್ಮ ಮೇಲೆ ಇದೆ. ಅದಕ್ಕೆ ತಾವೆಲ್ಲರೂ ಕೂಡ ಚುನಾವಣೆಯಲ್ಲಿ ನೋಡಿದ್ರಿ, ಮೊನ್ನೆ ಒಂದು 8 ದಿವಸ ಹಿಂದೆ ಪ್ರತಿಯೊಂದು ಟೇಬಲಲ್ಲಿ, ಪ್ರತಿಯೊಂದು ರೌಂಡಲ್ಲಿ ಹೆಚ್ಚು ಕಡಿಮೆ ಆಗ್ತಾ ಒಂದು ಹಾವು ಇಣಿ ಒಂದು ಸರಾಸರಿ ನಡೀತಾ ಇತ್ತು. ಇವತ್ತು ನಾವು ಗೆದ್ದಿದ್ದೀವಂದರೆ ಇಡೀ ನಮ್ಮ ಕಲಬುರಗಿಯಲ್ಲಿ ಇರ್ತಕ್ಕಂಥ ಪಕ್ಷದ ವತಿಯಿಂದ ಅವರಿಗೆ ನಾವು ಧನ್ಯವಾದಗಳನ್ನು ಹೇಳ್ತೇವೆ. ಮತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ನಾವು 28 ಸೀಟ್ಗಳಲ್ಲಿ 9 ಸೀಟನ್ನು ನಾವು ಗೆದ್ದಿದ್ದೀವಿ. ಅದನ್ನು ಕೂಡ ಹಿಂದೆ 2019ರಲ್ಲಿ ಒಂದೇ ಒಂದು ಸೀಟ್ ನಾವು ಗೆದ್ದಿದ್ವಿ. 1ರಿಂದ 9 ಸೀಟ್ ನಾವು ಗೆದ್ದಿದ್ದೀವಿ. ಬಹುಶಃ ತಾವೆಲ್ಲೂ ಹೇಳ್ತಾ ಇರ್ಬೋದು ಕಡಿಮೆ ಆಗಿದೆ ಅಂತ, ಅದಕ್ಕನ್ನು ನಾವು ಒಪ್ಕೊಳ್ತೀವಿ. ಯಾಕಂದರೆ ನಮ್ಮ ನಿರೀಕ್ಷೆ ಕನಿಷ್ಠ 15ರಿಂದ 16 ಸೀಟ್ ನಾವು ಗೆಲ್ತೀವಿ ಅಂತ ಒಂದು ಭರವಸೆ ಇತ್ತು. ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಇಲ್ಲಿ ಬಂದಿದ್ದರು, ಹಾಗೂ AICC ಪ್ರಧಾನ ಕಾರ್ಯದರ್ಶಿಗಳಾಗಿರುವಂಥ ನಮ್ಮ ಮುಖಂಡಗಳಾಗಿರುವಂಥ ನಾಯಕಿಯಾಗಿರುವಂಥ ಪ್ರಿಯಾಂಕಾ ಗಾಂಧಿ ಅವರು ಬಂದಿದ್ದರು, ಮಾನ್ಯ ಮುಖ್ಯಮಂತ್ರಿಯವರು, ಉಪಮುಖ್ಯಮಂತ್ರಿಯವರು ಎಲ್ಲರೂ ಕೂಡ ಬಂದಿದ್ದರು. ಇಡೀ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇಲ್ಲಿ ಎಲ್ಲ ಕಡೆ ಇರ್ತಕ್ಕಂಥ ಒಂದು ಸಂಚಲನ ಏನಿತ್ತು, ಜನ ಒಂದು ಸ್ಪಂದನೆ ಏನಿತ್ತು, ಮತ್ತು ನಾವು ಕೊಟ್ಟಿರುವಂಥ ಒಂದು ಗ್ಯಾರಂಟಿ ಹಳ್ಳಿಯಲ್ಲಿ ಇರ್ತಕ್ಕಂಥ ಇದ್ದರೆ ನಾವು ಕನಿಷ್ಠ ಒಂದು 15ರಿಂದ 16 ಸೀಟು ನಾವು ಗೆಲ್ತೀವಿ ಅಂತ ಇತ್ತು. ಆದರೆ ನಾವು ಇವತ್ತು 9 ಸೀಟನ್ನು ನಾವು ಗೆದ್ದಿದ್ದೀವಿ. ಆದರೆ ಜನನೂ ನಮ್ಗೆ ಒಪ್ಕೊಂಡಿದ್ದಾರೆ, ಮೆಚ್ಕೊಂಡಿದ್ದಾರೆ. ಹಿಂದೆ ಇರ್ತಕ್ಕಂಥ ಸುಮಾರು 135 ಸೀಟ್ ನಮ್ಗೆ ಹೆಂಗೆ ಕೊಟ್ಟಿದ್ದಾರೆ, ಆ ಒಂದು ರೀತಿಯಿಂದ 9 ಸೀಟು ನಾವು ಗೆದ್ದಿದ್ದೀವಿ. ಮತ್ತು ವಿಶೇಷವಾಗಿ ಇಡೀ ಕಲ್ಯಾಣ ಕರ್ನಾಟಕ, ನಾವು 9ರಲ್ಲಿ 5 ನಾವು ಗೆದ್ದಿದ್ದು ಕಲ್ಯಾಣ ಕರ್ನಾಟಕದಲ್ಲಿ. ಇದು ಸಣ್ಣ ಮಾತಲ್ಲ. ಇದು ಇಡೀ ನಮ್ಮ
ಈ ಒಂದು ಭಾಗದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇರ್ತಕ್ಕಂಥ 1,12,00,000 ಜನಸಂಖ್ಯೆ ಏನಿದೆ, ಎಲ್ಲ 7 ಜಿಲ್ಲೆಯಲ್ಲಿ 5 ಲೋಕಸಭಾ ಕ್ಷೇತ್ರಗಳಲ್ಲಿ ಎಲ್ಲ ಕಡೆ ಕಾಂಗ್ರೆಸ್ ಮಯ ಆಗಿದೆ, ಬಿ ಜೆ ಪಿ ಮಾಯ ಆಗಿದೆ ಅಂತ ಈಗಾಗಲೇ ನಾವು ಕೂಡ ಕೇಳಿದ್ದೀವಿ. ಬಿ ಜೆ ಪಿ ಎಲ್ಲೂ ಕೂಡ ನಾವು ನೋಡ್ತಾ ಇದ್ದೀವಿ, ಇದು ಎಂದೂ ಆಗಿರಲಿಲ್ಲ. ಹಿಂದೆ ಚುನಾವಣೆಯಲ್ಲಿ 2009 ಚುನಾವಣೆಯಲ್ಲಿ ಆಗಿರ್ಬೋದು, ಮತ್ತು 2014ನೇ ಚುನಾವಣೆಯಲ್ಲಿ ಆಗಿರಬಹುದು, ನಮ್ಮ ತಂದೆಯವರು ದಿವಂಗತ ಧರಮ್ ಸಿಂಗ್ ಸಾಹೇಬ್ರು 2009ರಲ್ಲಿ, ಮತ್ತು ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಬೀದರ್ ಮತ್ತು ಕಲಬುರಗಿಯಿಂದ ನಾವು ಗೆದ್ದಿದ್ವಿ. ಆದರೆ ಒಂದೇ ಸತಿ 5-5 ನಾವು ಗೆದ್ದಿದ್ದು ಉದಾಹರಣೆ ಇಲ್ಲ. ಹಿಂದೆ ಬಿ ಜೆ ಪಿಯವ್ರು ಗೆದ್ದಿದ್ರು, ಈ ಬಾರಿ ಕಾಂಗ್ರೆಸ್ ನಾವು ಗೆದ್ದಿದ್ದೀವಿ. ಇದಕ್ಕೆ ಒಂದು ಪ್ರಮುಖವಾದ ಒಂದು ಕಾರಣ ಏನಿದೆ ಅಂದರೆ ನಮ್ಮ ಆರ್ಟಿಕಲ್ 371J ತಿದ್ದುಪಡಿ. ಹೆಂಗೆ ಹಿಂದೆ ಬಂದಿರುವಂಥ 2009ರಲ್ಲಿ ರಾಹುಲ್ ಗಾಂಧಿ ಅವರು ಹೇಳಿದರು, ನೀವು ಮತ್ತೊಮ್ಮೆ ನಮಗೆ ಆಶೀರ್ವಾದ ಮಾಡಿದ್ರೆ ನಾವು ಆರ್ಟಿಕಲ್ 371J ತಿದ್ದುಪಡಿ ಮಾಡ್ತೀವಂತ ಒಂದು ಮಾತನ್ನು ಹೇಳಿದ್ದು ಅವರು ನಮ್ಮ ಕಲಬುರಗಿಯಲ್ಲಿ NV ಗ್ರೌಂಡಲ್ಲಿ. ಅದೇ ರೀತಿಯಲ್ಲಿ ನಾವು ನುಡಿದಂತೆ ನಡೆದಿದ್ದೀವಿ. ನಾವು ಆರ್ಟಿಕಲ್ 371J ತಿದ್ದುಪಡಿ ಮಾಡಿ ಎಲ್ಲ ಕಡೆ ಅಭಿವೃದ್ಧಿಯಾಗಿ, ಮೊಟ್ಟ ಮೊದಲಾಗಿ ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಗೆ ಅವರು 1,000 ಕೋಟಿ ಕೊಟ್ಟಿದ್ದರು. ನಂತರ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂಥ ಸನ್ಮಾನ್ಯ ಸಿದ್ದರಾಮಯ್ಯ ಅವರು 1,000 ಇದ್ದಿದ್ದು 1,500 ಕೋಟಿ ಮಾಡಿದ್ರು. 1,500 ಕೋಟಿ ಇದ್ದಿದ್ದು ಕಳೆದ ಒಂದು ಸರ್ಕಾರದಲ್ಲಿ 3,000 ಕೋಟಿ ಆಗಿತ್ತು. ನಾವು ಮತ್ತೆ ಅಧಿಕಾರಕ್ಕೆ ಬಂದ ನಂತರ 3,000 ಕೋಟಿ ನಾವು ಕೊಡ್ತೀವಂತ ನಾವು ಹೇಳಿದ್ವಿ, 5,000 ಕೋಟಿ ಕೊಡ್ತೀವಂತ ಏನು ಹೇಳಿದ್ದೀವಿ. ಹಿಂದೆ ಇರ್ತಕ್ಕಂಥ ಒಂದು ನಾವು ಅಧಿಕಾರಕ್ಕೆ ಬಂದ ನಂತರ ಕಳೆದ ಒಂದು 10 ತಿಂಗಳಲ್ಲಿ ನಮ್ಮ ಸರ್ಕಾರ ಬಂದ ನಂತರ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸುಮಾರು 3,000 ಕೋಟಿ ರೂಪಾಯಿ ಏನು ನಾವು ನೀಡಿದ್ದೀವಿ. ಇಡೀ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇರ್ತಕ್ಕಂಥ 7 ಜಿಲ್ಲೆ ಮತ್ತು 41 ತಾಲೂಕುಗಳಲ್ಲಿ ಎಲ್ಲ ಕಡೆಯೂ ಕೂಡ ಈ ಒಂದು ಅನುದಾನ ಹೋಗಿ ಮುಟ್ಟಿದೆ ಬಹುದು. ಆದರೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಭಾಳಷ್ಟು ಕೆಲಸ ಕಾರ್ಯಗಳು, ವಿಶೇಷವಾಗಿ ಅದು ಆಗಿರುವುದು ಆರ್ಟಿಕಲ್ 371J ತಿದ್ದುಪಡಿ ಮತ್ತು ಈ ಒಂದು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಒಂದು ದೊಡ್ಡ ಪಾತ್ರವಿದೆ. ಎಲ್ಲ ಕಡೆ ಹಳ್ಳಿಯಲ್ಲಿ ಇವಾಗ CC ರಸ್ತೆಗಳಾಗಲಿ, ಡ್ರೈನ್ಗಳಾಗಲಿ ಕೆಲಸ ಪ್ರಾರಂಭ ಆಗಿ ಒಂದು ಹಂತದಲ್ಲಿದೆ. ಜನನೂ ಕೂಡ ನೋಡ್ತಾ ಇದ್ದಾರೆ, ಈ ಹೊಸ ಸರ್ಕಾರ ಬಂದಿದೆ, ಕೆಲಸ ಕಾರ್ಯಗಳು ಕೂಡ ಆಗ್ತಾ ಇದೆ. ಅಂದರೆ ಅದು ವಿಶೇಷವಾಗಿ ಈ ಒಂದು ಆರ್ಟಿಕಲ್ 371J ತಿದ್ದುಪಡಿ ಆಗಿದೆ ಅಂದರೆ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ, ದಿವಂಗತ ಧರಮ್ ಸಿಂಗ್ ಸಾಹೇಬರಿಗೆ, ಮತ್ತು ಇದು ಸರಿಯಾಗಿ ರೀತಿಯಿಂದ ಅನುಷ್ಠಾನ ಆಗಿರೋದು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂಥ ಸನ್ಮಾನ್ಯ ಸಿದ್ದರಾಮಯ್ಯ ಅವರು, ಉಪಮುಖ್ಯಮಂತ್ರಿಗಳಿಗೂ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳಲು ಇಷ್ಟಪಡುತ್ತೇನೆ. ಮತ್ತು ಅದರ ಜೊತೆಯಾಗಿ ನಾವು ಈ ಒಂದು ಎಲ್ಲ ಗ್ಯಾರಂಟಿ ಯೋಜನೆಗಳು, ನಾವು ಕೊಟ್ಟಿರುವಂತಹ ಗ್ಯಾರಂಟಿ ಯೋಜನೆಗಳು ಭಾಳಷ್ಟು ಕಡೆ ನಾವು ಪತ್ರಿಕಾ ಮಾಧ್ಯಮದಲ್ಲಿ ಎಲ್ಲ ಕಡೆ ನಾವು ನೋಡಿದ್ದೀವಿ. ಕ್ಯಾಂಡಿಡೇಟ್ಗಳಿಂದ ನಮಗೆ ಅನುಕೂಲ ಆಗಿದೆ. ಇವತ್ತು ನಾವು 5-5 ಸೀಟ್ ನಾವು ಗೆದ್ದಿದ್ದೀವಿ. ಹಳ್ಳಿ ಹೋಗಿರುವಂತಹ ಜನ ಯಾವೊಂದು ರೀತಿಯಿಂದ, ವಿಶೇಷವಾಗಿ ಹೆಣ್ಮಕ್ಳು ನಮ್ಗೆ ಯಾವೊಂದು ರೀತಿಯಿಂದ ಸ್ಪಂದಿಸಿದ್ದಾರೆ. ಅವ್ರು ಸಿಕ್ಕಿರುವಂಥ ಪ್ರತಿ ತಿಂಗಳಕ್ಕೆ 2,000 ರೂಪಾಯಿ ಆಗಲಿ, ಮತ್ತು ಉಚಿತವಾಗಿ ಬಸ್ ಪ್ರಯಾಣ ಆಗಲಿ, 5 kg 10 kg ಅಕ್ಕಿ ಸಿಗ್ತಕ್ಕಂಥ ಒಂದು ವಿಷಯ ಆಗಿರಬಹುದು, 200 ಯೂನಿಟ್ ಉಚಿತವಾಗಿ ವಿದ್ಯುತ್ ಸಿಗ್ತಾ ಇರಬಹುದು. ಮತ್ತು ಯುವಕರಿಗೆ ನಾವು ಏನು ಪ್ರಾರಂಭ ಮಾಡಿದ್ವಿ, ಸುಮಾರು 5,29,000 ಯುವಕರು ಏನು ನೋಂದಣಿ ಮಾಡ್ಕೊಂಡಿದ್ದಾರೆ. ಒಂದು ಯುವ ನಿಧಿ ಅಂತ ಕಾರ್ಯಕ್ರಮ ಆಗಿರಬಹುದು. ಎಲ್ಲ ಜನ ಒಂದು ಅರ್ಥ ಆಗಿದೆ. ಯಾಕಂದರೆ ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ನಾವು ಮಾಡ್ತಕ್ಕಂಥ ಒಂದು ಅಕ್ಷರ ಆವಿಷ್ಕಾರ ಕಾರ್ಯಕ್ರಮ ಆಗಿರ್ಬೋದು, ಆರೋಗ್ಯ ಆವಿಷ್ಕಾರ ಕಾರ್ಯಕ್ರಮಗಳಾಗಿರ್ಬೋದು, ಉದ್ಯೋಗ ಆವಿಷ್ಕಾರ ಕಾರ್ಯಕ್ರಮಗಳಾಗಿರ್ಬೋದು, ಮಿನಿ ವಿಧಾನಸೌಧ ಮಾಡ್ತಕ್ಕಂಥ ಅದೆಲ್ಲ ಪ್ರಾರಂಭ ಆಗಿದೆ. ಯಾಕಂದರೆ ಅಭಿವೃದ್ಧಿ ಅಂದರೆ ಒಂದು ನಿರಂತರವಾದ ಒಂದು ಪ್ರಕ್ರಿಯೆ, ಒಂದೇ ಸತಿ ಆಗ್ತಕ್ಕಂಥ ಕೆಲಸ ಇಲ್ಲ, ಸತತವಾಗಿ ನಡೆದಿರುವಂತಹ. ಸೊ ಈಗ ನಾವು ಎಲ್ಲ ಒಂದು ರೀತಿಯಿಂದ ನಾವು ನೋಡಿದ್ರೆ ಈ ಒಂದು 5 ಸೀಟ್ ನಾವು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಾವು ನೋಡಿದ್ರೆ ಅದರ ಒಂದು ದೊಡ್ಡ ಪಾತ್ರ ಆರ್ಟಿಕಲ್ 371J ಇದೆ, KKRDB ಬೋರ್ಡ್ ಇದೆ. ಮತ್ತು ಅದರ ಜೊತೆಯಾಗಿ ನಮ್ಮ ಈ ಒಂದು ಯೋಜನೆಗಳು ನಾವು ಏನು ಅನುಷ್ಠಾನಕ್ಕೆ ಸರಿಯಾಗಿ ರೀತಿಯಿಂದ ಜನರಿಗೆ ಮುಟ್ಟಿಸ್ತಕ್ಕಂಥ ಸುಮಾರು 32,000 ಕೋಟಿ ಕಳೆದ ಒಂದು 9 ತಿಂಗಳಲ್ಲಿ ಏನು ಜನರಿಗೆ ಮುಟ್ಟಿಸ್ತಕ್ಕಂಥ ಒಂದು ಕೆಲಸ ಪ್ರಯತ್ನ ನಾವು ಮಾಡಿದ್ದೀವಿ. ಅದನ್ನು ಕೂಡ ಇದರಲ್ಲಿ ಎತ್ತಿ ತೋರಿಸ್ತದೆ. ಮತ್ತು ವಿಶೇಷವಾಗಿ ಮಾನ್ಯ ಮುಖ್ಯಮಂತ್ರಿಯವರು ಕೂಡ ಭಾಳ
ವಿಶೇಷ ಕಾಳಜಿಯನ್ನು ವಹಿಸಿ ನಾಡಿದ್ದು 14ನೇ ತಾರೀಕು ಬೆಳಗ್ಗೆ 9 ಗಂಟೆಗೆ ಗೃಹ ಕಚೇರಿ ಕೃಷ್ಣಾದಲ್ಲಿ ಈ ಒಂದು ಭಾಗದ ಎಲ್ಲ ಸಚಿವರಿಗೆ ಹಾಗೂ ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಬೋರ್ಡಲ್ಲಿ ಇರ್ತಕ್ಕಂಥ ನಮ್ಮ ಕಾರ್ಯದರ್ಶಿಗಳು, ಪ್ಲ್ಯಾನಿಂಗ್ ಕಾರ್ಯದರ್ಶಿಗಳು, ಅವ್ರಿಗೆಲ್ಲರೂ ಕರೆಸಿ ಒಂದು ರಿವ್ಯೂ ಮೀಟಿಂಗ್ ಮಾಡ್ತಾ ಇದ್ದಾರೆ. ಅವರು ಭಾಳ ಸಂತೋಷದಲ್ಲಿದ್ದಾರೆ. ಹಿಂದಿನ ವರ್ಷ ಬೇರೆ ಬೇರೆ ಕಾರಣಗಳಿಂದ, ಯಾಕಂದರೆ ನಮಗೆ ಜಾಸ್ತಿ ಸಮಯ ಸಿಕ್ಕಿರಲಿಲ್ಲ, ಬರೀ 3,000 ಕೋಟಿ ಬಂದಿದೆ. ಈ ಬಾರಿ ಯಾವ ಕಾರಣಕ್ಕೂ ನಮ್ಮ ಕಲ್ಯಾಣ ಕರ್ನಾಟಕ ಈ ಒಂದು ಅಭಿವೃದ್ಧಿಗಾಗಿ ಅಭಿವೃದ್ಧಿ ಮಂಡಳಿಗೆ 5,000 ನಮ್ಮ ಸರ್ಕಾರ ಕಡೆಯಿಂದ ಯಾವೊಂದು ರೀತಿಯಿಂದ ನಾವು ಹೇಳಿದ್ದೀವಿ. ಅದಕ್ಕೆ ಒಂದು ರಿವ್ಯೂ ಮೀಟಿಂಗ್ ನಾಡಿದ್ದು ಮಾನ್ಯ ಮುಖ್ಯಮಂತ್ರಿಯವರು ಕರೆದಿದ್ದಾರೆ. ಈ ಬಾರಿ ನಮ್ಮ ಒಂದು ಅಭಿವೃದ್ಧಿಯ ಒಂದು ಪರ್ವ ಆಗಲಿದೆ. ಒಂದು ಅಭಿವೃದ್ಧಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಈ ಒಂದು ಭಾಗದಲ್ಲಿ ತಾವು ಏನೇನು ನೋಡ್ತಾ ಇದ್ದೀರಿ, 5,000 ಕೋಟಿ ಅಂದರೆ ಭಾಳಷ್ಟು ಒಂದು ಅನುದಾನ. ನಾವು ಕೂಡ ಹೆಚ್ಚಿನ ಒಂದು ಒತ್ತಡ ಹಾಕಿ ನಮ್ಮ ಈ ಒಂದು ಭಾಗಕ್ಕೆ ಬರ್ತಕ್ಕಂಥ ಒಂದು ಅನುದಾನವನ್ನು ಹೊರತು ಈ ಒಂದು ಅನುದಾನ ಬರಬೇಕು ಅಂತ ನಾವು ಈ ಒಂದು ಭಾಗದ ಎಲ್ಲ ಮಂತ್ರಿಗಳು ಮತ್ತು ಶಾಸಕರು ನಾವು ಮಾತಾಡಿದ್ದೀವಿ. ಆಗಲೇಬೇಕು. ಮತ್ತು ನಾವು 5 ಸೀಟ್ ಕೊಟ್ಟಿದ್ದೀವಿ ಅಂದರೆ ಇನ್ನೂ ಹೆಚ್ಚಿನ ಒಂದು ನಿರೀಕ್ಷೆಯು ಕೂಡ ನಾವು ಅವ್ರ ಮುಂದೆ ನಾವು ಇಡ್ತೀವಿ ಅಂತ ತಮ್ಮೆಲ್ಲರಿಗೆ ಹೇಳಲು ಇಷ್ಟಪಡ್ತೇನೆ. ಮತ್ತು ಈ ಬಾರಿ ಇಡೀ ದೇಶದಲ್ಲಿ ನಾವು ನೋಡ್ತಾ ಇದ್ದೀವಿ, ದೇಶದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಹಾಗೂ INDIA, ಇಂಡಿಯನ್ ನ್ಯಾಷನಲ್ ಡೆವಲಪ್ಮೆಂಟಲ್ ಅಲಯನ್ಸ್ ಏನಿದೆ, ಇನ್ಕ್ಲೂಸಿವ್ ಅಲಯನ್ಸ್ INDIA ಇದೆ, ಮತ್ತು ಭಾಳ ಒಳ್ಳೆಯ ರೀತಿಯಿಂದ ನಮ್ಗೆ ರಿಸಲ್ಟ್ ಬಂದಿದೆ. ನಮ್ದು ಏನು ನಿರೀಕ್ಷೆ ಇತ್ತು, ಯಾವ ಕಾರಣಕ್ಕೂ ನಮ್ಮ ರಾಹುಲ್ ಗಾಂಧಿ ಅವ್ರು ಹೇಳಿದರು 295 ಬರ್ತದಂತ. 295 ಅಂತ ಬಂದರೆ ಜನ ವಿಚಾರ ಮಾಡ್ತಾಯಿದ್ರು, ಏನಪ್ಪ 295 ಹೇಳ್ತಾ ಇದ್ದಾರೆ. ಆದರೆ ಭಾಳ ಹತ್ತಿರ ಬಂದಿದ್ದೀವಿ ನಾವು. ಕೇವಲ ತಾವು ವೋಟಿಂಗ್ ಪರ್ಸೆಂಟೇಜ್, NDA ವೋಟಿಂಗ್ ಪರ್ಸೆಂಟೇಜ್ ಮತ್ತು INDA ವೋಟಿಂಗ್ ಪರ್ಸೆಂಟೇಜ್ ತಾವು ನೋಡಿದ್ರೆ ಈ ಬಾರಿ NDA ವೋಟಿಂಗ್ ಪರ್ಸೆಂಟೇಜ್ 43 ಇದೆ ಜನ ಹಾಕಿದ್ದು. INDA ಅವ್ರಿಗೆ ಬಂದಿರುವ ವೋಟಿಂಗ್ ಪರ್ಸೆಂಟೇಜ್ 41 ಇದೆ. ಕೇವಲ 2%. ಬಹುಶಃ ಈ ಒಂದು 2% ಒಂದು 20 ಸೀಟ್ ಹೆಚ್ಚು ಕಡಿಮೆ ಆಗಿ ಅವ್ರು ಬಂದಿದ್ದು ನಮ್ಮ ಬಂದ್ಬಿಟ್ರೆ ಸರ್ಕಾರ ನಮ್ಮದೇ ಆಗ್ಬಿಡ್ತಿತ್ತು. ನಾವು ಯಾವೊಂದು ರೀತಿಯಿಂದ ಹೇಳಿದ್ದೀವಿ, ನಿರೀಕ್ಷೆ ಮಾಡಿದ್ದೀವಿ, ಜನರಿಗೆ ಕೊಟ್ಟಿರುವಂತಹ ಒಂದು ವಿಚಾರಗಳು ನಾವೇನು ಹೇಳಿದ್ದು ಮುಂದಿಟ್ಟಿದ್ದು ಜನ ಒಪ್ಕೊಂಡಿದ್ದಾರೆ. ಪೀಪಲ್ ಹ್ಯಾವ್ ಅಕ್ಸೆಪ್ಟೆಡ್ ದ INDIA ಅಲಯನ್ಸ್ ಕಾಂಗ್ರೆಸ್ ಅವ್ರಿಗೆ. ಮತ್ತು ಹಿಂದೆ ಇರ್ತಕ್ಕಂಥ NDA ಅವ್ರದ್ದು ವೋಟಿಂಗ್ ಪರ್ಸೆಂಟೇಜ್ 2019ನಲ್ಲಿ 45% ಇತ್ತು. ಅದು ಕೆಳಗೆ ಬಂದಿದೆ, 45ಇಂದ 43 ಆಗಿದೆ. ಆದರೆ ನಮ್ಮದು INDA ಹಿಂದೆ ಇರ್ತಕ್ಕಂಥ UPA ಪರ್ಸೆಂಟೇಜ್ 27 ಇತ್ತು. 27% ಇನ್ಕ್ರೀಸ್ ಆಗಿ ಆಲ್ಮೋಸ್ಟ್ 50% ಇನ್ಕ್ರೀಸ್ ಆಗಿದೆ. 27ಇಂದ 41 ಆಗಿದೆ. ಇದೆಲ್ಲ ನಾವು ಅರ್ಥ ಮಾಡ್ಕೊಳ್ಬೇಕು. ಮತ್ತು ಹಳ್ಳಿಯಲ್ಲಿ ನಾವು ರೂರಲ್ ಸೀಟ್ಸು BJP ಅವ್ರು ಗೆದ್ದಿದ್ದು 198 ಸೀಟ್ಸ್ ಗೆದ್ದಿದ್ರು. 543 ಸೀಟ್ಸಲ್ಲಿ ರೂರಲ್ ಸೀಟ್ಸ್ ಲಾಸ್ಟ್ ಟೈಮ್ BJP ಅವರು 198 ಗೆದ್ದಿದ್ದಾರೆ. ಅಂದರೆ ಈ ಬಾರಿ 148 ಗೆದ್ದಿದ್ದಾರೆ. ನಾವು ಹಿಂದೆ ಗೆದ್ದಿದ್ದು ರೂರಲ್ ಸೀಟ್ಸಲ್ಲಿ ಕೇವಲ 27 ಸೀಟ್ ಗೆದ್ದಿದ್ವಿ. ನಾವು 53ರಲ್ಲಿ 27 ಗೆದ್ದಿದ್ವಿ. ಈಗ ಅದು 55 ಆಗಿದೆ. ಇದೆಲ್ಲ ನಾವು ನೋಡ್ತಾ ಇದ್ದರೆ ಒಂದು ಕಡೆ ಜನ ಸನ್ಮಾನ್ಯ ರಾಹುಲ್ ಗಾಂಧಿಯವರ ಒಂದು ನಾಯಕತ್ವವನ್ನು ಒಪ್ಕೊಂಡಿದ್ದಾರೆ. ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ಒಂದು ನಾಯಕತ್ವವನ್ನು, ಶ್ರೀಮತಿ ಸೋನಿಯಾ ಗಾಂಧಿ ಅವರ, ಪ್ರಿಯಾಂಕಾ ಗಾಂಧಿ ಅವರ, ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು INDIA ಅಲಯನ್ಸ್ ಏನಿದೆ ಅದೆಲ್ಲವನ್ನು ಒಪ್ಕೊಂಡಿದ್ದಾರೆ. ನಾವು ತಮ್ಮೆಲ್ಲರ ಮುಖಾಂತರ ಬಹುಶಃ ಇನ್ನೂ ಒಂದು 2-3 ದಿವಸದಲ್ಲಿ ತಮ್ಮ ನಿರ್ಧಾರವನ್ನು ಪ್ರಕಟ ಮಾಡ್ತಾರೆ. ರಾಹುಲ್ ಗಾಂಧಿ ಅವರು ಈ ಒಂದು ಲೀಡರ್ ಆಫ್ ಅಪೋಸಿಷನ್ ಹುದ್ದೆಯನ್ನು ಅಲಂಕರಿಸಬೇಕು. ಕಳೆದ ಒಂದು 3-4 ವರ್ಷದಲ್ಲಿ ಕಾಶ್ಮೀರಿಂದ ಕನ್ಯಾಕುಮಾರಿವರೆಗೆ ಎಲ್ಲ ಕಡೆ ಸಂಚಾರವನ್ನು ಮಾಡಿ ಭಾರತ್ ಜೋಡೋ ಯಾತ್ರಾ 1, ಭಾರತ್ ಜೋಡೋ ಯಾತ್ರಾ 2ರಲ್ಲಿ, ಮೊದಲನೇ ಒಂದು ಭಾರತ್ ಜೋಡೋ ಯಾತ್ರಾದಲ್ಲಿ ಸುಮಾರು 3,500 ಕಿಲೋಮೀಟರ್ಗಳು ಅವರು ಸಂಚಾರವನ್ನು ಮಾಡಿದೆ. ಎಲ್ಲ ಸೇರಿಸಿದರೆ ಸುಮಾರು ಒಂದು 7-8 ಸಾವಿರ ಕಿಲೋಮೀಟರ್ಗಳು ಅವರು ನಡ್ಕೊಂಡು ಜನರ ಮಧ್ಯೆಯಲ್ಲಿರ್ತಕ್ಕಂಥ ಒಂದು ಸಮಸ್ಯೆಗಳನ್ನು ಅರಿತುಕೊಂಡು ಹಗಲು ಎರಳು ಅವರು ಮಾತು ಕೊಡ್ತಕ್ಕಂಥ, ಬೇರೆಯವರು ಏನು ಟ್ರೋಲ್ ಮಾಡ್ತಾಯಿದ್ರು
ಅದೆಲ್ಲ ಸುಳ್ಳು ಇದೆ ಅಂತ ಜನರ ಮಧ್ಯೆ ಇದ್ದುಬಿಟ್ಟು ಜನರ ಸಮಸ್ಯೆಯನ್ನು ಅರಿತುಕೊಂಡು ಏನು ಅವಶ್ಯಕತೆ ಇದೆ, ಜನರಿಗೆ ಏನು ಬೇಕಾಗಿದೆ ಅಂತ ಒಂದು ರೀತಿಯಿಂದ ಒಂದು ಕಾಂಗ್ರೆಸ್ ಪಕ್ಷದ ಒಂದು ಮ್ಯಾನಿಫೆಸ್ಟೋನು ಕೂಡ ಅವರು ಮಾಡಿದ್ದಾರೆ. ಅವರ ಒಂದು ಭಾಳ ಒಂದು ದೊಡ್ಡ ಪಾತ್ರ ಇದೆ. ಯಾವ ಒಂದು ರೀತಿಯಿಂದ ಜನರಿಗೆ ನೇರವಾಗಿ ಮುಟ್ಟಿಸ್ತಕ್ಕಂಥ ಈ ಒಂದು ನ್ಯಾಯಪತ್ರ, ಯುವ ನ್ಯಾಯ, ನಾರಿ ನ್ಯಾಯ, ಕಿಸಾನ್ ನ್ಯಾಯ, ಶ್ರಮಿಕರ ನ್ಯಾಯ, ಸಮಾನತೆ ನ್ಯಾಯ ಜನರಿಗೆ ಮಾಡ್ತಕ್ಕಂಥ ಜನ ಒಪ್ಕೊಂಡಿದ್ದಾರೆ. ಇವತ್ತು ಈ ಒಂದು ಮಟ್ಟಕ್ಕೆ ಬಂದು ನಾವು ಇಷ್ಟು ಹತ್ತಿರ ಬಂದಿದ್ದೀವಿ. ಆದರೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಮತ್ತೆ ನಮ್ಮ ಸರ್ಕಾರ 6 ತಿಂಗಳಾಗಿರ್ಬೋದು, 1 ವರ್ಷ ಆಗಿರ್ಬೋದು, ನಮ್ಮ ಸರ್ಕಾರ ಬರಬಹುದು ಅಂತಲೂ ಕೂಡ ನಮ್ಮ ಒಂದು ರೀತಿಯಿಂದ ಒಂದು ನಿರೀಕ್ಷೆ ಇದೆ. ಈಗ ನಾವು ನೋಡ್ತಾ ಇದ್ದೀವಿ ದೇಶಾದ್ಯಂತ ಇರ್ತಕ್ಕಂಥ ಒಂದು ಎಕ್ಸಿಟ್ ಪೋಲ್ಸ್ ಎಲ್ಲ ತಾವೆಲ್ಲರೂ ನೋಡಿದ್ವಿ. ಎಕ್ಸಿಟ್ ಪೋಲ್ಸು ಆಗಿದ್ದು ಅದು ಯಾವೊಂದು ಕಾರಣಕ್ಕಾಯಿತು, ಏನಾಯಿತು, ಬಹುಶಃ ಯಾವುದಾದ್ರೆ ಒಂದು ಚಾನೆಲ್ ಬಿಟ್ಟರೆ ಎಲ್ಲರೂ ಒಂದೇ ಕಡೆ ಹೇಳ್ಬಿಟ್ರದು. ಅದು ಏನು ಕಾರಣ ಇದೆ ಅಂತ ತನಿಖೆ ಆಗಬೇಕು ಅಂತ ನಮ್ಮ ರಾಹುಲ್ ಗಾಂಧಿ ಅವರು ಒಂದು ಪತ್ರಿಕಾಗೋಷ್ಠಿ ಮಾಡಿ ಸುಮಾರು ಒಂದು 30 ಲಕ್ಷ ಕೋಟಿ ರೂಪಾಯಿ ಕೇವಲ 1-2 ದಿವಸದಲ್ಲೇ. ಇದು ಯಾರ್ದು ಹಣ? ಇದು ಬಡವರ ಹಣ, ಜನಸಾಮಾನ್ಯರ ಹಣ. ತಾವು ನೋಡಿದ್ರೆ ಒಂದು ದಿವಸದಲ್ಲಿ ಈ ಥರ ಏನಾಗ್ಬಿಡ್ತಾರೆ, ಜನಸಾಮಾನ್ಯರು ಟಿ ವಿಯಲ್ಲಿ ಬರ್ತಿದ್ದು ನಿಜಾನೇ ಅನ್ಕೊಳ್ತಾರೆ. ಆ ಒಂದು ಭರವಸೆ ಮೇಲೆ, ಆ ಒಂದು ವಿಶ್ವಾಸ ಮೇಲೆ ಈ ಒಂದು ಜನಸಾಮಾನ್ಯರು 1 ಲಕ್ಷ ಆಗಲಿ, 50,000 ಆಗಲಿ, 7 ಲಕ್ಷ ಆಗಲಿ ಏನಾದರೂ ಶೇರ್ ಮಾರ್ಕೆಟಲ್ಲಿ ಹಾಕಿ ಕಳ್ಕೊಂಡಿದ್ದು ಯಾರಿಗೆ ಅನುಕೂಲ ಆಗ್ತದೆ? ಹಾಕಿರಲಾಗೋದು ಅದಾನಿ ಅಂಬಾನಿ ಅವ್ರಿಗೆ ಅನುಕೂಲ ಆಗ್ತದೆ. ಇದು 30 ಲಕ್ಷ ಕೋಟಿ 1-2 ದಿವಸದಲ್ಲಿ ಏರ್ಪೇರ್ ಆಗಬೇಕಂದ್ರೆ ಇದರ ಬಗ್ಗೆ ನಾವು ವಿಚಾರ ಮಾಡಬೇಕಾಗ್ತದೆ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಏನು ಎಕ್ಸಿಟ್ ಪೋಲ್ಸ್ ಏನು 2 ದಿವಸದಲ್ಲಿ ಹೆಂಗೂ ಫಲಿತಾಂಶ ಗೊತ್ತಾಗ್ಬಿಡ್ತದೆ. ಏನು ಬ್ಯಾನ್ ಮಾಡಬೇಕಾ, ಏನು ಮಾಡಬೇಕು, ಜನರಿಗೆ ಏನು ಅನುಕೂಲ ಆಗಬೇಕು ಅಂತ ಕೂಡ ನಾವು ವಿಚಾರ ಮಾಡ್ತಕ್ಕಂಥ ಒಂದು ಅತಿ ಅವಶ್ಯಕತೆ ಇದೆ. ಅದೇ ಬ್ಯಾನ್ ಮಾಡಬೇಕಂತ ಇದು ಆಗಬೇಕಾಗಿದೆ. ಏನು ಕಾರಣ ಇದೆ? ಶೇರ್ ಮಾರ್ಕೆಟಲ್ಲಿ ಇಷ್ಟೊಂದು 30 ಲಕ್ಷ 40 ಲಕ್ಷ ಕೋಟಿ ಏರ್ಪೇರು ಆಗಿ ಕೆಲವು ಎಲ್ಲ ಒಂದು ಉದ್ಯೋಗಪತಿಗಳಿಗೆ ಇದು ಅನುಕೂಲ ಆಗ್ತಾ ಇದೆ, ಜನಸಾಮಾನ್ಯರಿಗೆ ಅನಾನುಕೂಲ ಆಗ್ತಾ ಇದೆ. ಅಂದರೆ ಇದು ಎಕ್ಸಿಟ್ ಪೋಲ್ಸ್ ನಮ್ಗೆ ಬೇಕಾ ಅಂತ ನಾವು ವಿಚಾರ ಮಾಡಬೇಕಾಗ್ತದೆ. ಹೆಂಗೂ ಫಲಿತಾಂಶ 2 ದಿವಸ ನಂತರ ಬಂದೇ ಬರ್ತದೆ. ಆ ಒಂದು ಜನ ಅವಲಂಬಿತ ಆಗಿ ಅದರ ಬಗ್ಗೆ ಶೇರ್ ಮಾರ್ಕೆಟಲ್ಲಾಗಲಿ ಬೇರೆ ಬೇರೆ ವಹಿವಾಟ ಮಾಡ್ತಾ ಇದ್ದಾರೆ. ಅಂದರೆ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಜನಸಾಮಾನ್ಯರಿಗೆ ಯಾವ ಕಾರಣಕ್ಕೂ ಅನಾನುಕೂಲ ಆಗಕೂಡ್ದು. ಅಮಿತ್ ಶೇರ್ ಮಾರ್ಕೆಟಲ್ಲಿ ದುಡ್ಡು ಹಾಕ್ರಿ ಅಂತ ಹೇಳ್ತಾರೆ. ಅಂದರೆ ಜನ ಏನು ತಿಳ್ಕೊಳ್ಬೇಕು? ಓಪನ್ ಆಗಿ ಸ್ಪೀಚಲ್ಲಿ ನೀವು ಶೇರ್ ಖರೀದಿ ಅಂತ ಹೇಳ್ತಾರೆ, ಖರೀದಿ ಮಾಡಿದ್ದಾರೆ. ಮತ್ತು ಜನ ಇವಾಗ 30 ಲಕ್ಷ 40 ಲಕ್ಷ ಕೋಟಿ ಹೋಗ್ಬಿಟ್ಟಿದ್ರೆ ಅಮಿತ್ ಶಾ ಬಂದು ದುಡ್ಡು ಕೊಡ್ತಾರಾ? ಅದೆಲ್ಲ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. This video is sponsored by Mahalakshmi Jewelers, Manu Multi-Speciality Hospital, KBN University, Shahin Group of Institutions, Surat Khazana, Al-Sharia Group of Institutions, Beg Neuropsychiatry Hospital, NK NEET Institute, and by Alimi Public School.